ಕನ್ನಡ ನೀನು ಕಲಿಸ್ತೀಯ. ನೀನು ಮಾತಾಡೋ ಕನ್ನಡ ನೋಡ್ಕೊ. ಮೊದಲು ಶುದ್ಧವಾಗಿ ಕನ್ನಡ ಮಾತಾಡೋದು ಕಲಿ. ಅದು ಕನ್ನಡ ಅಲ್ಲ, ಕನ್ನಡ. ಮತ್ತು ಇದೇನು ಹೊಯ್ಕೊಂತ ಹೋಗ್ರಿ, ಇದೆಂಥ ಭಾಷೆ? ಇದನ್ನ ಯಾರಾದರೂ ಬಳಸ್ತಾರಾ? ಇಲ್ಲಿ ಶುದ್ಧ ಕನ್ನಡ ಯಾವುದು, ಅಶುದ್ಧ ಕನ್ನಡ ಯಾವುದು? ನಿನಗೊಂದು ವಿಡಿಯೋ ತೋರಿಸ್ತೀನಿ ನೋಡು. ಸಾಲ್ರಿ ಸಾಲ ಏನಾಗಿಲ್ಲ ಸರ್. ಎಷ್ಟು ಹಾಡ ಹಾಡ್ತೀರಿ? ಹಣ ಒಂದು 4,000 ಮ್ಯಾಗ ಹಾಡ್ತೀರಿ. ಯಾವ ಭಾಷೆ ಮಾತಾಡ್ತೀರಿ? ಕನ್ನಡ. ಇದನ್ನ ಬಿಟ್ಟು ನಿಮ್ಗೆ ಎಷ್ಟು ಭಾಷೆ ಬರ್ತಾವ್ರಿ? ಕನ್ನಡ ಬಿಟ್ಟರೆ ಮತ್ತೆ ಯಾವ ಭಾಷೆ ಬರಲ್ಲ. ಇವರು ಅವ್ರ ಜೀವನ ಪೂರ್ತಿ ಕನ್ನಡದಲ್ಲೇ ಮಾತಾಡಿದ್ರು. ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಮಾತಾಡಲಿಲ್ಲ. ಯಾಕಂದರೆ ಯಾವ ಭಾಷೆನೂ ಅವ್ರಿಗೆ ಬರೋದಿಲ್ಲ. ಅವ್ರಿಗೆ ಗೊತ್ತೇ ಆಗಲಿಲ್ಲ ನಾವು ಇದಕ್ಕೆ ಕನ್ನಡ ಅನ್ನಬೇಕು, ಕನ್ನಡ ಅನ್ನಬಾರ್ದು ಅಂತ. ಅವ್ರು 5,000ಕ್ಕೂ ಹೆಚ್ಚು ಶೋಭಾನೆ ಪದಗಳು, ಜಾನಪದ ಗೀತೆಗಳನ್ನ ಹಾಡ್ತಾರೆ. ಆದರೆ ಯಾವತ್ತೂ ಕೂಡ ಅವ್ರಿಗೆ ಅನಿಸಿಲ್ಲ ನಾನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳ ದೊಡ್ಡ ಸೇವೆ ಮಾಡ್ತಾಯಿದ್ದೀನಿ ಅಂತ. ನೀವೇನಾದ್ರೂ ಅಕಸ್ಮಾತ್ ಹೋಗಿ ಹೇಳ್ರಿ, ಅಜ್ಜಿ ನೀವು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಭಾಳ ಕೆಲಸ ಮಾಡಿದ್ದೀರಿ ಅಂತ. ಅವ್ರಂತಾರೆ, ಹೋಗುತ್ತಮ್ಮ ಯಾವ ಸಾಹಿತ್ಯ ನಮಗೇನೋ ಗೊತ್ತಿಲ್ಲ, ಪದ್ಧತಿ ಐತಿ ಮಾಡಾಕತ್ತೀವಿ ಅಂತೇಳಿ. ತಮ್ಮ ಅದ್ಭುತವಾದ ಕಲೆಯನ್ನು ಪದ್ಧತನ ಹೆಸರಲ್ಲಿ ಒಂದು ಗಂಟು ಕಟ್ಟಿ ಯಾವುದೋ ಕಾಣದ ದೇವರ ಕಾಲ ಕೆಳಗಿಟ್ಟು ಬರ್ತಾರಲ್ಲ, ಅದು ದೊಡ್ಡದು. ನಾವೊಂದು 2 ಕವಿತೆಗಳನ್ನ ಬರೆದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಮೋಘವಾದ ಕೊಡುಗೆ ಕೊಟ್ಟೆ ಅಂತೇಳಿ ಫೇಸ್ಬುಕ್ ಒಳಗೆ, ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ಕೊಂಡಿದ್ದು, ಪಬ್ಲಿಸಿಟಿ ಮಾಡ್ಕೊಂಡಿದ್ದು. ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ರಿ, ಇವತ್ತಿಗೂ ಕೂಡ ಇಂಥವ್ರು ಸಾವಿರಾರು ಜನ ಸಿಗ್ತಾರೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅದ್ಭುತವಾದಂಥ ಕೊಡುಗೆ ಕೊಟ್ಟವರು. ಆದರೆ ಯಾವತ್ತೂ ಕೂಡ ಅವ್ರಿಗೆ ಅನಿಸಿಲ್ಲ ಇದು ಕನ್ನಡ ಅಲ್ಲ, ಕನ್ನಡ ಅಂತ.